ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಪ್ರೆಗ್ನೆನ್ಸಿಯ ತುಂಬ ಚೇಂಜಸ್ ಇರುತ್ತೆ ವುಮೆನ್ ಬಾಡಿ ಮೇಲೆ. ಬಟ್ ಆದರೆ ಒಂದು ಪ್ರಾಮಿನೆಂಟ್ ಚೇಂಜಸ್, ಆಲ್ಮೋಸ್ಟ್ 70-80% ಆಫ್ ದ ವುಮೆನ್ ಈ ಒಂದು ಚೇಂಜಸ್ನ ಕಾಣಿಸ್ಕೊತಾರೆ ಅಂತ ಹೇಳ್ಬೋದು. ಸೊ ನೀವೀಗ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಯಾವ ಒಂದು ಚೇಂಜಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಮತ್ತು ಆ ಒಂದು ಚೇಂಜಸ್ಸಿಂದ ಜೆಂಡರ್ ಪ್ರೆಡಿಕ್ಷನ್ ಮಾಡ್ಬೋದಾ ಅಂತ ಹೇಳಿ. ಬಿಕಾಸ್ ಪ್ರೆಗ್ನೆನ್ಸಿ ಅನ್ನೋವಂಥದ್ದೇ ಒಂದು ರೀತಿ ಸರ್ಪ್ರೈಸ್ ಎಲಿಮೆಂಟ್ ಅಂತ ಹೇಳ್ಬೋದು. ಸೊ ಎಲ್ಲಾದರೂ ಒಂದು ಚಿಕ್ಕ ಸುಳಿ ಸಿಗುತ್ತಾ ಸರ್ಪ್ರೈಸ್ನ ರಿವೀಲ್ ಮಾಡೋದಕ್ಕೆ ಅಂತ ನಾವೆಲ್ಲ ನೋಡ್ತಾನೆ ಇರ್ತೀವಿ. ಸೊ ಲೀನಿಯರ್ ನಿಗ್ರಾ ಅಥವಾ ಬ್ಲ್ಯಾಕ್ ಲೈನ್ ಅಂತ ನಾವೇನು ಕರಿತೀವಿ, ಯೂಶಲಿ ಪ್ರೆಗ್ನೆನ್ಸಿನಲ್ಲಿ ಸೆಕೆಂಡ್ ಟ್ರೈಮೆಸ್ಟರಿಂದ ಸ್ವಲ್ಪ ಪ್ರಾಮಿನೆಂಟಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸೊ ವಾಟ್ ಈಸ್ ಲೀನಿಯರ್ ನಿಗ್ರಾ ಮತ್ತು ಯಾಕೆ ಅದು ಬರುತ್ತೆ ಮತ್ತು ಎಲ್ಲ ಪ್ರೆಗ್ನೆನ್ಸಿಲೂ ಕಾಮನ್ನ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಡಿಸ್ಕಸ್ ಮಾಡೋಣ. ಆ್ಯಂಡ್ ಈ ಒಂದು ಟಾಪಿಕ್ ಬಂದು ಒನ್ ಆಫ್ ಮೈ ವ್ಯೂವರ್ ಕಮೆಂಟ್ ಮಾಡಿ ಕೇಳಿದರು, ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಕೂಡ ಲೀನಿಯರ್ ನಿಗ್ರಾ ಇತ್ತಾ ಮತ್ತು ಈಗಲೂ ಇದೆಯಾ ಅಂತ ಹೇಳಿ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಫಸ್ಟ್ ಟೈಮ್ ಅದು ಬಂದಾಗ ಒಂದು ರೀತಿ ನಂಗೆ ಮ್ಯಾಜಿಕಲ್ ಲೈನ್ ಥರ ಅನಿಸಿತ್ತು. ಏನಿದು ಹಿಂಗೆ ಬರ್ತಾ ಇದೆಯಲ್ಲ, ವೈ ಇಸ್ ಇಟ್ ಗೆಟಿಂಗ್ ಡಾರ್ಕ್ ಅಂತ ಅಂದ್ಕೋತಾ ಇದ್ದೆ. ಬಟ್ ಲೇಟರ್ ಡಾಕ್ಟರ್ಸ್ನ ಕೇಳಾದ್ಮೇಲೆ ಮತ್ತು ಒಂದಷ್ಟು ಆರ್ಟಿಕಲ್ಸ್ನ ಓದಾದ್ಮೇಲೆ ಏನದು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು. ಸೊ ಟುಡೇ ಐ ಆಮ್ ಹಿಯರ್ ಟು ಶೇರ್ ವಾಟ್ ಇಟ್ ಈಸ್, ವೈ ಇಟ್ ಈಸ್, ಮತ್ತು ಅದರಿಂದ ಜೆಂಡರ್ ಪ್ರೆಡಿಕ್ಷನ್ ಏನಾದರೂ ಮಾಡಬಹುದಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ ಅಂತ ಹೇಳ್ಬೋದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೋತೀನಿ. ಇನ್ನು ನನ್ನ ಹಿಂದಿನ ವ್ಲಾಗ್, ನನ್ನ ಪ್ಲೆಸೆಂಟ ಪೊಸಿಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ತುಂಬ ಜನ ಅದಕ್ಕೆ ಕಮೆಂಟ್ ಮಾಡಿದ್ದೀರಾ, ಪರ್ಸ್ನಲ್ ಆಗಿ ಕೂಡ ಕಮೆಂಟ್ ಮಾಡಿದ್ದೀರಾ, ಮೆಸೇಜ್ ಮಾಡಿ ಕೇಳಿದ್ದೀರಾ. ಸೊ ಖುಷಿಯಾಗುತ್ತೆ ಆ್ಯಕ್ಚುಲಿ ಈ ರೀತಿ ಕನೆಕ್ಟ್ ಮಾಡುವಂಥದ್ದು, ಪ್ರೆಗ್ನೆಂಟ್ ವುಮೆನ್ಸ್ನ ಕನೆಕ್ಟ್ ಮಾಡ್ಕೊಂಡು ಮಾತಾಡುವಂಥದ್ದು ತುಂಬಾ ಖುಷಿ ಅನಿಸುತ್ತೆ. ಸೊ ಅದರಲ್ಲಿ ಒನ್ ಆಫ್ ದ ಕಮೆಂಟ್ ನಾನು ನೋಡಿದಂಥದ್ದು ಲೋವರ್ ಲೈನಿಂಗ್ ಅಂತ ಏನೋ ಒಂದು ಕಮೆಂಟ್ ನೋಡಿದೆ. ಸೊ ಐ ಥಿಂಕ್ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಮಾತ್ರ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅದನ್ನು ಬಿಟ್ಟರೆ ವೆದರ್ ಇಟ್ ಇಸ್ ಸೇಫ್ ಆರ್ ನಾರ್ಮಲ್ ಇದೆಯಾ ಇಲ್ವಾ ಅನ್ನೋವಂಥದ್ದು ಡಾಕ್ಟರ್ ಅಷ್ಟೇ ನಿಮಗೆ ಒಂದು ಒಳ್ಳೆ ಅಡ್ವೈಸ್ ಆ್ಯಂಡ್ ಸಜೆಷನ್ಸ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ನನಗೇನು ಹೇಳೋದಕ್ಕೆ ಜಾಸ್ತಿ ಇಲ್ಲ, ಹಾಗಾಗಿ ನಾನು ಆ ಒಂದು ಕಮೆಂಟಿಗೆ ಏನೂ ರಿಪ್ಲೈ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಯಾವುದೇ ಒಂದಾಗಲಿ ನಾವು ಇಂಟರ್ನೆಟ್ಟಿಂದ ನೋಡಿ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಸರಿ ಅಲ್ಲ ಅಂತ ಅನಿಸುತ್ತೆ ನನ್ನ ಭಾವನೆಗೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರ ಬಾಡಿ ಟೈಪ್ ಡಿಫ್ರೆಂಟ್ ಆಗಿರುತ್ತೆ, ಪ್ರತಿಯೊಬ್ಬರ ಪೊಸಿಷನಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನನ್ನ ಸಿಚುವೇಷನಲ್ಲಿ ಏನಾಗಿತ್ತು ಅನ್ನೋಂಥ ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಸಾಧ್ಯನೇ ಹೊರತು ಮೆಡಿಕಲ್ ಟರ್ಮ್ಸಲ್ಲಿ ಅದು ಇಸ್ ಇಟ್ ಗುಡ್, ನಾರ್ಮಲ್ ಅನ್ನುವಂಥದ್ದನ್ನ ಐ ಥಿಂಕ್ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಟೆಲ್ ದಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಒಂದು ಒಳ್ಳೆ ಗೈನಿಕಾಲಜಿಸ್ಟ್ ಅಥವಾ ನಿಮ್ಮ ರಿಪೋರ್ಟ್ ಬಂದಾದಮೇಲೆ ಗೈನಿಕ್ನ ಕೇಳಿದ್ರೆ ಐ ಥಿಂಕ್ ದ್ಯಾಟ್ಸ್ ಗೋಯಿಂಗ್ ಟು ಬಿ ಅ ಬೆಸ್ಟ್ ಥಿಂಗ್. ಸೊ ಇದನ್ನು ಹೇಳ್ತಾ ಕಮಿಂಗ್ ಬ್ಯಾಕ್ ಟು ಲೀನಿಯರ್ ನಿಗ್ರಾ ಅಥವಾ ಮ್ಯಾಜಿಕಲ್ ಬ್ಲ್ಯಾಕ್ ಲೈನ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದಿಸ್ ಲೀನಿಯರ್ ನಿಗ್ರಾ ಅಂತ ಹೇಳಿದ್ರೆ, ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಪ್ರೆಗ್ನೆಂಟ್ ವುಮೆನ್ ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಹೊಟ್ಟೆ ಮೇಲೆ ಒಂದು ಸಣ್ಣದಾಗಿ ಗೆರೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಫಸ್ಟ್ ಬಂದು ನಮ್ಮ ಬೆಲ್ಲಿ ಬಟನ್ನಿಂದ ಪೆಲ್ವಿಕ್ ರೀಜನ್ಗೆ ಫಸ್ಟ್ ಲೈನ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಕೆಲವ್ರಿಗೆ ಮೇಲಿನ ಭಾಗದ ತನಕ ಬರುತ್ತೆ, ಇನ್ನು ಕೆಲವ್ರಿಗೆ ಜಸ್ಟ್ ಪೆಲ್ವಿಕ್ ಬೋನಿಂದ ಬೆಲ್ಲಿ ಬಟನ್ವರೆಗೂ ಇರುತ್ತೆ. ಸೊ ಇಟ್ ಈಸ್ ಲೈಕ್ ಡಾರ್ಕ್ ಬ್ರೌನಿಶ್ ಅಥವಾ ಗ್ರೇಯಿಶ್ ಕಲರ್ ಅಂತ ಹೇಳ್ಬೋದು. ಕೆಲವ್ರಿಗೆ ತುಂಬ ಡಾರ್ಕ್ ಆಗಿ ಕೂಡ ಬರುತ್ತೆ, ಇನ್ನು ಕೆಲವ್ರಿಗೆ ತುಂಬ ಲೈಟ್ ಆಗು ಕೂಡ ಇರುತ್ತೆ. ಸೊ ಈ ಒಂದು ಲೈನ್ ಯಾಕೆ ಫಾರ್ಮ್ ಆಗುತ್ತೆ ಅನ್ನೋವಂಥದ್ದು ಒಂದಷ್ಟು ಜನದ ಕ್ವೆಶನ್ ಅಂತ ಹೇಳ್ಬೋದು. ನಮ್ಮ ಬಾಡಿನಲ್ಲಿ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಇಟ್ ಇಸ್ ನಾಟ್ ಓನ್ಲಿ ಒನ್ ಚೇಂಜಸ್. ಈ ಲೀನಿಯರ್ ನಿಗ್ರಾ ಅನ್ನುವಂಥದ್ದು ಜಸ್ಟ್ ಒನ್ ಚೇಂಜ್ ಅಂತ ಹೇಳ್ಬೋದು. ಬಟ್ ಬಾಡಿಯ ತುಂಬ ಪಾರ್ಟ್ಸ್ಗಳ ಕಲರ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಬೀಟ್ ನಿಮ್ಮ ಆರ್ಮ್ ಪಿಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಕೈಕಾಲಾಗಿರ್ಬೋದು, ಅಥವಾ ನಿಮ್ಮ ಕತ್ತಿನ ರೀಜನ್. ನನಗೆ ಈ ಸತಿ ಪ್ರೆಗ್ನೆನ್ಸಿಲಿ ಜಾಸ್ತಿ ಕಪ್ಪಾಗಿಲ್ಲ, ಬಟ್ ಆದರೆ ಫಸ್ಟ್ ಪ್ರೆಗ್ನೆನ್ಸಿ ವಾಸ್ ಲೈಕ್ ಲಿಟ್ರಲಿ ಮಸಿ ಹಚ್ಕೊಂಡಿದ್ದೀನೇನೋ ಅನ್ನೋ ಅಷ್ಟು ಡಾರ್ಕ್ ಆಗಿತ್ತು ನನಗೆ ಮೈ ನೆಕ್ ಏರಿಯಾ. ಬಟ್ ಈ ಪ್ರೆಗ್ನೆನ್ಸಿ ಐ ಡೋಂಟ್ ಸಿ ಎನಿ ಡಾರ್ಕ್ನೆಸ್ ಆನ್ ಮೈ ಸ್ಕಿನ್ ಅಂತ ಹೇಳ್ಬೋದು. ಬಟ್ ಆದರೆ ಈ ಒಂದು ಚೇಂಜಸಲ್ಲಿ ಲೀನಿಯರ್ ನಿಗ್ರಾ ಅನ್ನುವಂಥದ್ದು ಸೆಕೆಂಡ್ ಟ್ರೈಮೆಸ್ಟರಲ್ಲಿ ಯೂಶಲಿ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಒಂದು ಲೈಟಾಗಿ ಲೈನ್ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಹೋಗ್ತಾ ಹೋಗ್ತಾ ದಿನಗಳು ಕಳೀತಾ ಅದು ಡಾರ್ಕ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಒಂದು ಥಿಕ್ ಲೈನ್ ಫಾರ್ಮ್ ಆಗಿಬಿಡುತ್ತೆ.
ಕೆಲವ್ರಿಗೆ ಐ ಥಿಂಕ್ ಟಿಲ್ ದ ಬ್ರೆಸ್ಟ್ ಬೋನ್ ಇಂದ ಕೆಳಗಡೆವರೆಗೂ ಪೆಲ್ವಿಕ್ ಬೋನ್ವರೆಗೂ ಫುಲ್ ಕಂಪ್ಲೀಟ್ ಒಂದು ಲೈನ್ ಬಂದಿರುತ್ತೆ ಅಂತ ಹೇಳ್ಬೋದು. ಬಟ್ ಇನ್ನು ಕೆಲವ್ರಿಗೆ ಜಸ್ಟ್ ಬೆಲ್ಲಿ ಬಟನ್ದ ಕೆಳಗಡೆವರೆಗೂ ಇರುತ್ತೆ. ಸೊ ಫಸ್ಟ್ ಇದು ಯಾಕೆ ಆಗುತ್ತೆ ಅನ್ನುವಂಥದ್ದು, ದಿಸ್ ಇಸ್ ನಾಟ್ ಸಮಥಿಂಗ್ ಪ್ರೆಗ್ನೆನ್ಸಿಯಿಂದ ಈ ಒಂದು ಕಲರ್ ಚೇಂಜ್ ಆಗುವಂಥದ್ದಲ್ಲ, ಇದು ಮುಂಚೆಯಿಂದನೂ ಇರುತ್ತೆ. ಬಟ್ ವೆರಿ 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 ಮೈಲ್ಡ್ ಆಗಿ ಇರುತ್ತೆ. ನಮ್ಮ ಬಾಡಿನಲ್ಲಿ ಯಾವಾಗ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಅದರಲ್ಲಿ ನಮಗೆ ಇರೋವಂಥ ಮೆಲನಿನ್ ಕಂಟೆಂಟ್ ಅಥವಾ ನಮಗೆ ಸ್ಕಿನ್ಗೆ ಬೇಕಾಗಿರೋಂಥ ಕಲರ್ ಟೆಕ್ಸ್ಚರ್ ಹಾರ್ಮೋನ್ ಏನಿದೆ ಅದು ಪ್ರೊಡ್ಯೂಸ್ ಆದಾಗ ಈ ರೀತಿ ಒಂದು ಲೈನ್ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಲೈನ್ ಬರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಾಗಲಿ ಅಥವಾ ಎನಿ ಇಂಡಿಕೇಶನ್ ಅಂಥದ್ದಿಲ್ಲ. ಬಟ್ ಆದರೆ ಮಗುವಿನ ಕಲರ್ ಪಿಗ್ಮೆಂಟೇಷನ್ ಫಾರ್ಮ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಥರದ ಸಿಂಪ್ಟಮ್ ಅಂತ ಹೇಳ್ಬೋದು. ಅಥವಾ ಮಗು ಸ್ಕಿನ್ ಕಲರ್ ತೊಗೊಳ್ತಾ ಇದೆ ಅಥವಾ ಆ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದೆ ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಪ್ರೊಡ್ಯೂಸ್ ಆಗ್ತದೆ ಅನ್ನೋದಕ್ಕೆ ಒನ್ ಆಫ್ ದ ಇಂಡಿಕೇಶನ್ ಇಸ್ ದ ಲೀನಿಯರ್ ನಿಗ್ರಾ ಅಂತ ಹೇಳ್ಬೋದು. ಸೊ ಎಸ್, ಲೀನಿಯರ್ ನಿಗ್ರಾನ ಒಂದು ಇಂಡಿಕೇಶನ್ ಆಗಿ ಇಟ್ಕೊಂಡು ನಾವು ಬಾಯ್ ಬೇಬಿನ ಗರ್ಲ್ ಬೇಬಿನ ಫೈಂಡ್ ಔಟ್ ಮಾಡಬಹುದಾ ಅನ್ನೋ ಕ್ವೆಶನ್ ಕೂಡ ತುಂಬ ಜನಕ್ಕಿದೆ. ಸೊ ಇನ್ಫ್ಯಾಕ್ಟ್ ಇದರಲ್ಲಿ ನೋಡಿದ್ರೆ ಕೆಲವ್ರಿಗೆ ನಾನು ಆಗಲೇ ಹೇಳ್ದಂಗೆ ಬೆಲ್ಲಿ ಬಟನಿಂದ ಪೆಲ್ವಿಕ್ ಬೋನ್ವರೆಗೂ ಅಂದರೆ ಜಸ್ಟ್ ಹಾಫ್ ಆಫ್ ದ ಲೈನ್ ಬಂದಿದೆ ಅಂದರೆ ಇಟ್ಸ್ ಅ ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಮೇಲಿಂದ ಕೆಳಗಡೆವರೆಗೂ ಲೈನ್ ಫುಲ್ ಹಾಫ್ ಸ್ಪ್ಲಿಟ್ ಆಗೋ ಥರ ಬಂದಿತ್ತು ಅಂತಂದರೆ ಯೂಶ್ವಲಿ ಇಟ್ಸ್ ಅ ಬಾಯ್ ಬೇಬಿ ಅಂತ ಹೇಳ್ತಾರೆ. ಸೊ ಐ ಡೋಂಟ್ ನೋ, ಅದು ತುಂಬ ಪ್ರಾಕ್ಟಿಕಲ್ ಆಗೇನು ಅದು ಪ್ರೂವ್ ಆಗಲ್ಲ. ಇಟ್ಸ್ ಜಸ್ಟ್ ದ ಮೆಲನಿನ್ ಕಂಟೆಂಟ್ ಆನ್ ಯುವರ್ ಬಾಡಿ ಆರ್ ದ ಸ್ಕಿನ್ ಟೆಕ್ಸ್ಚರ್ ದಟ್ ಗೆಟ್ಸ್ ಡೆವಲಪ್ಡ್. ಅದು ಬಿಟ್ಟರೆ ಅದು there is no discrimination as boy and girl. ಫುಲ್ ಬಂದಿದ್ರೆ ಇಟ್ ಇಸ್ ಅ ಬಾಯ್ ಗರ್ಲ್ ಅಂತ. ಮತ್ತು ಇನ್ನೂ ಒಂದು ಮತ್ತೆ ಹೇಳಬೇಕು ಅಂತಂದರೆ ಬೆಲ್ಲಿ ಬಟನ್ ಮೇಲೆ ಬರುವಂಥದ್ದು, ಹೊಕ್ಕಳ ಭಾಗ ಏನಿದೆ ಅದು ಮೇಲೆ ಪ್ರೊಜೆಕ್ಟ್ ಆಗುವಂಥದ್ದು. ಸೊ ಅದು ಮೇಲ್ಗಡೆ ಪ್ರೊಜೆಕ್ಟ್ ಆದರೆ ಇಟ್ಸ್ ಅ ಬಾಯ್ ಬೇಬಿ, ಒಳಗಡೆನೇ ಇತ್ತು ಅಂತಂದರೆ ಇಟ್ಸ್ ಅ ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ದಟ್ ಈಸ್ ಆಲ್ಸೋ ಅ ಮಿತ್ ಅಂತ ಅನಿಸುತ್ತೆ. ಬಿಕಾಸ್ ನನ್ನ ಬೆಲ್ಲಿ ಬಟನ್ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಕಂಪ್ಲೀಟಾಗಿ ಒಳಗಿತ್ತು, ಯಾವುದೇ ರೀತಿ ಹೊರಗಡೆ ಪ್ರೊಜೆಕ್ಟ್ ಆಗಿರಲಿಲ್ಲ. ಸೊ ದಟ್ ಡಸಂಟ್ ಮೀನ್ ದ್ಯಾಟ್ ಬೆಲ್ಲಿ ಬಟನ್ ಹೊರಗಡೆ ಬಂದರೆ ಮಾತ್ರ ಇಟ್ಸ್ ಅ ಬಾಯ್ ಬೇಬಿ, ಇಲ್ಲ ಅಂತಂದರೆ ಇಟ್ಸ್ ಅ ಗರ್ಲ್ ಬೇಬಿ ಅಂತ ಇಲ್ಲ. ಇಟ್ಸ್ ಓನ್ಲಿ ದ ಪ್ರೆಷರ್, ಮಗುವಿನ ಪ್ರೆಷರ್ ತುಂಬ ಜಾಸ್ತಿಯಾಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮಾತ್ರ ಆ ಹೊಟ್ಟೆಯ ಭಾಗ ಇಟ್ ಟ್ರೈಸ್ ಟು ಸ್ಟ್ರೆಚ್, ಮ್ಯಾಕ್ಸಿಮಮ್ ಆಗಿ ಸ್ಟ್ರೆಚ್ ಮಾಡಿ ಮಗುನ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಎಲ್ಲೋ ಒಂದು ಇದರಲ್ಲಿ ಆ ಬೆಲೆ ಬಟನ್ ಹೊರಗಡೆ ಅಥವಾ ಹೊಕ್ಕಳಿನ ಭಾಗ ಮೇಲ್ಗಡೆ ಪ್ರೊಜೆಕ್ಟ್ ಆದಂಗೆ ಅನಿಸುತ್ತೆ ಹೊರತು ಇಟ್ ಈಸ್ ನಥಿಂಗ್ ಟು ಡೂ ವಿತ್ ದ ಜೆಂಡರ್ ಅಂತ ಅನಿಸುತ್ತೆ. ಸೊ ಎಸ್, ನಥಿಂಗ್ ಟು ವರಿ. ಆ್ಯಂಡ್ ನನ್ನ ಕೇಳಿದ್ರೆ ನಿಮಗೆ ಲೀನಿಯರ್ ನಿಗ್ರಾ 2 ಪ್ರೆಗ್ನೆನ್ಸಿಲಿತ್ತಾ ಅಂತಂದರೆ ಎಸ್, 2 ಪ್ರೆಗ್ನೆನ್ಸಿಲಿತ್ತು. ಬಟ್ ಫಸ್ಟ್ ಪ್ರೆಗ್ನೆನ್ಸಿಲಿ ತುಂಬ ಪ್ರಾಮಿನೆಂಟ್ ಆಗಿತ್ತು. ನಾನು ಆಗಲೇ ಹೇಳ್ದಂಗೆ ನನ್ನ ಬಾಡಿ ಕಲರ್ ಚೇಂಜ್ ಕೂಡ ಆಗಿತ್ತು ಆವಾಗ. ಬಟ್ ಈ ಸತಿ ಐ ಥಿಂಕ್ ಇಟ್ಸ್ ಕ್ವೈಟ್ ನಾರ್ಮಲ್, ತುಂಬ ಜಾಸ್ತಿ ಆಗಿಲ್ಲ. ಬಟ್ ಎಸ್, ಕಲರ್ ಚೇಂಜ್ ಅಂತೂ ಆಗಿದೆ. ಲೈಕ್ ದ ಪ್ರೀವಿಯಸ್ ಪ್ರೆಗ್ನೆನ್ಸಿ, ಲೀನಿಯರ್ ನಿಗ್ರಾ ಅಥವಾ ಮ್ಯಾಜಿಕಲ್ ಲೈನ್ ಬರುವಂಥದ್ದಾಗಿರ್ಬೋದು, ಅದು ಕೂಡ ಬಂದಿದೆ. ಆ್ಯಂಡ್ ಆರ್ಮ್ಪಿಟ್ಸ್ ಕೂಡ ಸ್ವಲ್ಪ ಡಾರ್ಕ್ ಆಗುವಂಥದ್ದು, ಆ್ಯಂಡ್ ಯುವರ್ ನಿಪ್ಪಲ್ ಸರ್ಕಲ್ ಕೂಡ ಡಾರ್ಕ್ ಆಗುವಂಥದ್ದು, ಈ ಥರದ್ದೆಲ್ಲ ಚೇಂಜಸ್ ಇಟ್ಸ್ ಕ್ವೈಟ್ ಕಾಮನ್ ಇನ್ ಪ್ರೆಗ್ನೆನ್ಸಿ. ಆ್ಯಂಡ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಎಲ್ಲ ಕಲರ್ ಚೇಂಜಸ್ ಏನಾಗಿದೆ ಅದು ಮತ್ತೆ ರೀಟೇನ್ ಆಗುತ್ತೆ. ಅದು ರೀಟೇನ್ ಆಗಲಿಕ್ಕೆ ಐ ಥಿಂಕ್ 1.5 ಇಯರ್ ತನಕ ತೊಗೊಳ್ಬೋದು. ಕೆಲವ್ರಿಗೆ 3 months 4 monthsಲ್ಲಿ ಕೂಡ ಅದು ವ್ಯಾನಿಷ್ ಆಗೋ ಚಾನ್ಸಸ್ ಇರುತ್ತೆ. ದ್ಯಾಟ್ ವಿಲ್ ನಾಟ್ ಸ್ಟೇ ಲೈಕ್ ಫಾರ್ ಎವರ್, ಆ ಥರ ಇರುವಂಥದ್ದಿಲ್ಲ. ಸೊ ಬರುತ್ತೆ ಮತ್ತೆ ಒನ್ಸ್ ಯು ಡೆಲಿವರ್ ದ ಬೇಬಿ ಆ್ಯಂಡ್ ದ ಬೇಬಿ ಈಸ್ ಔಟ್ ಆ್ಯಂಡ್ ಯುವರ್ ನಾರ್ಮಲ್ ಹಾರ್ಮೋನಲ್ ಸೈಕಲ್ ಬ್ಯಾಲೆನ್ಸಿಗೆ ಬಂದಾಗ ಯು ಆರ್ ಗೋಯಿಂಗ್ ಟು ಬಿ ಬ್ಯಾಕ್ ಟು ಯುವರ್ ಫಾರ್ಮ್ ಅಂತ ಹೇಳ್ಬೋದು. ಸೊ ಎಸ್, ಇದಾಗಿತ್ತು ಲೀನಿಯರ್ ನಿಗ್ರಾ ಬಗ್ಗೆ. ಮತ್ತು ನನಗೆ ಲೀನಿಯರ್ ನಿಗ್ರಾ ಇತ್ತಾ ಮತ್ತು ಇದೆಯಾ, ಆಮೇಲೆ ಅದರದ್ದು ಜೆಂಡರ್ ಪ್ರೆಡಿಕ್ಷನ್ ಏನಾದರೂ ಮಾಡಬಹುದಾ ಅನ್ನೋದಕ್ಕೆ ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನನ್ನ ರೆಗ್ಯುಲರ್ ವ್ಯೂವರ್ಸ್ ಅಥವಾ ಪ್ರೆಗ್ನೆಂಟ್ ವುಮೆನ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.